ನಮಸ್ಕಾರ. ಮೇಷರಾಶಿಯವರಿಗಾಗಿ ಒಂದು ದೈವಿಕ ಸಂದೇಶ. ಇದನ್ನ ಈಗ ನೋಡ್ತಾ ಇರೋದು ಅಥವಾ ಕೇಳ್ತಾ ಇರೋದು ಖಂಡಿತವಾಗಿಯೂ ಒಂದು ಕಾಕತಾಳೀಯವಲ್ಲ. ಇದೊಂದು ದೈವಿಕವಾಗಿ ಸಂಯೋಜಿತವಾದ ಒಂದು ಕ್ಷಣ. ಯಾಕೆಂದ್ರೆ ಜೀವನದಲ್ಲಿ ಕಾಡ್ತಾ ಇರೋ ಎಷ್ಟೋ ಪ್ರಶ್ನೆಗಳಿಗೆ, ಹೃದಯದೊಳಗೆ ಮೌನವಾಗಿ ಅನುಭವಿಸಿದ ನೋವಿಗೆ ಬಹುಶಃ ಇವತ್ತು ಒಂದು ಉತ್ತರ ಸಿಗೋ ಕಾಲ ಬಂದಿದೆ. ಹೌದು, ಇದೊಂದು ದೈವಿಕವಾಗಿ ಸಂಯೋಜಿತವಾದ ಕ್ಷಣ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಉತ್ತರಗಳಿಗಾಗಿ ಹುಡುಕಾಟದಲ್ಲಿದ್ದಾಗ ದೈವಿಕ ಶಕ್ತಿಯೇ ನಮ್ಮನ್ನ ಸರಿಯಾದ ದಾರಿಗೆ ಕರ್ಕೊಂಡೋಗತ್ತೆ. ಹಾಗಾಗಿ ಇಲ್ಲಿ ಕೇಳುವ ಪ್ರತಿಯೊಂದು ಮಾತುಗಳು ಕೇವಲ ಒಂದು ಜ್ಯೋತಿಷ್ಯದ ವಿಶ್ಲೇಷಣೆ ಅಷ್ಟೇ ಅಲ್ಲ, ಇದು ನೇರವಾಗಿ ಆತ್ಮಕ್ಕೆ ತಲುಪುವಂತಹ ಜೀವನಕ್ಕೆ ಬೇಕಾಗಿರುವ ಒಂದು ದೈವಿಕ ಸಂದೇಶ. ಮೇಷರಾಶಿಯವರು ಅಂದ್ರೇನೆ ಹಾಗೆ. ಅವರ ಸ್ವಭಾವ ಒಂದ್ರೀತಿ ಬೆಂಕಿಯ ತರ. ಅವರಲ್ಲಿ ಒಂದು ಉರಿಯೋ ಆತ್ಮಶಕ್ತಿ ಇರುತ್ತೆ. ಏನೇ ಬರ್ಲಿ ಮುಂದೆ ಹೋಗ್ಲೇಬೇಕು ಅನ್ನೋ ಒಂದು ಛಲ ಇರುತ್ತೆ ಅಲ್ವಾ? ಆದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಏನಾಗಿದೆ ಅಂದ್ರೆ, ಆ ಛಲಕ್ಕೂ ಎಲ್ಲೋ ಒಂದ್ ಕಡೆ ಒಂದು ಮಿತಿ ಬಂದ ಹಾಗೆ, ಸಾಕಪ್ಪ ಸಾಕು ಅನ್ನೋ ಭಾವನೆ ಎಷ್ಟೋ ಜನರಿಗೆ ಬಂದಿರಬಹುದು. ಆ ಕಷ್ಟದ ದಿನಗಳು, ಆ ಹೋರಾಟ ಹೇಗಿತ್ತು ಅಂದ ಒಮ್ಮೆ ನೋಡೋಣ. ಮೊದಲನೆಯದಾಗಿ ಕೆಲಸದ ವಿಷಯದಲ್ಲಿ ಎಷ್ಟೇ ಕಷ್ಟಪಟ್ರೂ ಮಾಡಿದ ಶ್ರಮಕ್ಕೆ ಒಂದು ಗುರ್ತಿಸುವಿಕೆ ಸಿಗ್ಲಿಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಒತ್ತಡ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇತ್ತು. ಎಲ್ಲರಿಗೋಸ್ಕರ ನಿಂತ್ಕೊಂಡ್ರು, ಆದ್ರೆ ನನಗೋಸ್ಕರ ಯಾರು ನಿಲ್ತಾರೆ ಅನ್ನೋ ಒಂದು ಒಂಟಿತನ ಕಾಡೋಕೆ ಶುರುವಾಗಿತ್ತು. ಜವಾಬ್ದಾರಿಗಳಂತೂ ಒಂದ್ರ ಮೇಲ್ ಒಂದು ಬಂದು ಹೆಗ್ಲು ಮೇಲೆ ಭಾರ ಆಗ್ತಾ ಇತ್ತು. ನೋಡಿ, ಮೇಷರಾಶಿಯವರ ಸಹನೆಯೇ ಅವರ ದೊಡ್ಡ ಶಕ್ತಿ. ಆದ್ರೆ ಅದೇ ಸಹನೆ ಕೊನೆಗೆ ಸುಸ್ತಾಗಿಸ್ಬಿಡ್ತಿತ್ತು. ಹೊರ್ಗಡೆಗೆ ನೋಡೋಕೆ ತುಂಬಾ ಗಟ್ಟಿಯಾಗಿ ಕಂಡ್ರೂ ಒಳಗೊಳಗೆ ಎಷ್ಟು ನೋವನ್ನು ಮೌನವಾಗಿ ಅನುಭವಿಸಿರ್ಬೋದು ಅಲ್ವಾ? ಇಷ್ಟೆಲ್ಲ ಆಗ್ತಾ ಇದ್ದಾಗ ಎಷ್ಟೋ ಸಾರಿ ಮನ್ಸು ದೇವ್ರ ಹತ್ರ ಕೇಳಿರ್ಬೋದು, ನನ್ನ ತಪ್ಪಾದ್ರೂ ಏನು, ಯಾಕೆ ನನಗೆ ಹೀಗೆಲ್ಲ ಆಗ್ತಾ ಇದೆ ಅಂತ. ಆದ್ರೆ ದೇವ್ರಿಂದ ಯಾವ ಉತ್ತರನೂ ಸಿಗ್ಲಿಲ್ಲ, ಬರೀ ಮೌನ. ಆ ಮೌನ ಇದೆಯಲ್ಲ, ಅದು ಇನ್ನೂ ಜಾಸ್ತಿ ನೋವು ಕೊಟ್ಟಿತ್ತು. ಆದ್ರೆ ಚಿಂತೆಬೇಡ, ಆ ಪ್ರಶ್ನೆಗೆ ಉತ್ತರ ಸಿಗೋ ಸಮಯ ಈಗ ಬಂದಿದೆ. ಒಂದು ವಿಷಯವನ್ನ ನೆನಪಲ್ಲಿಟ್ಕೋಬೇಕು, ಕಳೆದ ದಿನಗಳಲ್ಲಿ ಏನೆಲ್ಲ ನಡೀತೋ ಅದೆಲ್ಲ ಸುಮ್ನೆ ಆಗಿದ್ದಲ್ಲ. ಕೈ ತಪ್ಪಿಹೋದ ಅವಕಾಶಗಳಿರ್ಬಹುದೋ, ಯಾರೋ ಮುರಿದ ನಂಬಿಕೆ ಇರಬಹುದೋ, ಇವೆಲ್ಲವೂ ಒಂದ್ರೀತಿ ಪರೀಕ್ಷೆಗಳು. ಯಾಕಾಗಿ? ನಮ್ಮ ಆತ್ಮವನ್ನ ಇನ್ನಷ್ಟು ಬಲಪಡಿಸೋಕೆ, ನಮ್ಮೊಳಗಿರೋ ನಿಜವಾದ ಶಕ್ತಿಯನ್ನ ಎಬ್ಬಿಸೋಕೆ ಬಂದಂಥ ಪಾಠಗಳು ಅವು. ಆ ಮೌನದ ಹಿಂದೆ, ಆ ನೋವಿನ ಹಿಂದೆ ಒಂದು ಹೊಸ ಅಧ್ಯಾಯ ಶುರುವಾಗೋಕೆ ತಯಾರಿ ನಡೀತಾ ಇತ್ತು. ಹೌದು, ಈಗ ಆ ಹೊಸ ಅಧ್ಯಾಯ ಶುರುವಾಗುವ ಸಮಯ ಬಂದಿದೆ. ಅದು ಮಕರ ಸಂಕ್ರಾಂತಿಯ ಮೂಲಕ. ನೋಡಿ, ಮಕರ ಸಂಕ್ರಾಂತಿ ಅಂದ್ರೆ ಬರೀ ಒಂದು ಹಬ್ಬ ಅಷ್ಟೇ ಅಲ್ಲ, ಅದು ಕಾಲಚಕ್ರದಲ್ಲಿ ಆಗುವ ಒಂದು ದೊಡ್ಡ ಬದಲಾವಣೆ, ಒಂದು ದೈವಿಕವಾದ ಪರಿವರ್ತನೆಯ ಶುರುವಾತು. ಹಾಗಾದ್ರೆ ಏನಿದು ಸಂಕ್ರಾಂತಿಯ ವಿಶೇಷತೆ? ಇದೇ ಉತ್ತರಾಯಣ ಪುಣ್ಯಕಾಲ. ಅಂದ್ರೆ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋ ಸಮಯ. ನಮ್ಮ ಶಾಸ್ತ್ರಗಳಲ್ಲಿ ಏನಂತಾರೆ ಗೊತ್ತಾ? ಇದನ್ನ ದೇವತೆಗಳ ದಿನ ಅಂತೆ ಕರೀತಾರೆ. ಯಾಕಂದ್ರೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳಲ್ಲಿ ಒಂದು ವಿಶೇಷವಾದ ದೈವಿಕ ಶಕ್ತಿ ತುಂಬಿರುತ್ತೆ. ಸೂರ್ಯ ಅಂದ್ರೆ ಸಾಕ್ಷಾತ್ ನಾರಾಯಣನ ಕಣ್ಣಿಗೆ ಕಾಣೋ ರೂಪ. ಅದಕ್ಕೆ ಈ ಉತ್ತರಾಯಣ ಕಾಲದಲ್ಲಿ ನಾವು ಮಾಡೋ ಒಂದು ಸಣ್ಣ ಪುಣ್ಯದ ಕೆಲಸ ಕೂಡ ತುಂಬಾ ದೊಡ್ಡ ಫಲವನ್ನ ಕೊಡುತ್ತೆ. ಇದು ಕೇವಲ ಒಂದು ಖಗೋಳದ ಘಟನೆಯಲ್ಲ, ಇದೊಂದು ಸಂಕೇತ. ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗೋದು, ಚಳಿಯಿಂದ ಬೆಚ್ಚಗಿನ ವಾತಾವರಣಕ್ಕೆ ಬರೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ ಇಲ್ಲಿಯವರೆಗೂ ಇದ್ದಂತಹ ಒಂದು ನಿಶ್ಚಲತೆ ಇದೆಯಲ್ಲ, ಒಂದು ಸ್ಟ್ಯಾಗ್ನೇಷನ್, ಅದರಿಂದ ಹೊರಬಂದು ಚೈತನ್ಯದ ಕಡೆಗೆ ಸಾಗೋ ಒಂದು ದೈವಿಕವಾದ ಪ್ರಕ್ರಿಯೆ ಇದು. ಸರಿ, ಈ ಸಂಕ್ರಮಣ ಬೇರೆಲ್ಲ ರಾಶಿಗಳಿಗಿಂತ ಮೇಷರಾಶಿಗಳಿಗೆ ಯಾಕಿಷ್ಟೊಂದು ಪವರ್ಫುಲ್ ಅಂತ ಕೇಳಿದ್ರೆ, ಕಾರಣ ಅವರ ರಾಶ್ಯಾಧಿಪತಿ, ಅದು ಮಂಗಳ. ಮಂಗಳ ಅಂದ್ರೆ ಏನು? ಆಕ್ಷನ್, ಧೈರ್ಯ, ಕ್ರಿಯಾಶೀಲತೆ. ಕಳೆದ ಕೆಲವು ತಿಂಗಳುಗಳಿಂದ ಆ ಶಕ್ತಿ ಒಳಗೆ ಇತ್ತು, ಆದ್ರೆ ಅದನ್ನ ಹೊರಗೆ ಹಾಕೋಕೆ ಆಗ್ತಾ ಇರ್ಲಿಲ್ಲ. ಏನೋ ಒಂದು ತಡೆ ಇತ್ತು. ಈಗ ಆ ಮಂಗಳನ ಶಕ್ತಿಗೆ ಒಂದು ಬಿಡುಗಡೆ ಸಿಗೋ ಸಮಯ. ಹಾಗಾಗಿ ಮಕರ ಸಂಕ್ರಾಂತಿ ಕಳೆದ ನಂತರ ಸೂರ್ಯನ ಕೃಪೆಯಿಂದ ಜೀವನದಲ್ಲಿ ನಿಂತು ಹೋಗಿದ್ದ ಗಾಡಿ ಮತ್ತೆ ಚಲಿಸೋಕೆ ಶುರುವಾಗುತ್ತೆ. ಇದು ಒಂದೇ ದಿನದಲ್ಲಿ ಆಗೋ ಪವಾಡ ಅಲ್ಲ. ಬದಲಾವಣೆಗಳು ನಿಧಾನವಾಗಿ ಆಗುತ್ತೆ, ಆದರೆ ತುಂಬಾನೇ ದೃಢವಾಗಿ ಆಗುತ್ತೆ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪಾಸಿಟಿವ್ ಬದಲಾವಣೆಗಳು ಕಾಣೋಕೆ ಶುರುವಾಗುತ್ತೆ. ಉದಾಹರಣೆಗೆ ವೃತ್ತಿ ಜೀವನವನ್ನೇ ತಗೊಳ್ಳಿ. ಎಲ್ಲಿ ನಿಂತಿದ್ರೋ ಅಲ್ಲಿಂದ ಮುಂದೆ ಹೋಗೋಕೆ ದಾರಿಗಳು ಕಾಣಿಸ್ತೆ. ಕೆಲವರಿಗೆ ಬಹುಕಾಲದಿಂದ ಕಾಯ್ತಾ ಇದ್ದ ಹೊಸ ಕೆಲಸ ಸಿಗ್ಬಹುದು. ಇನ್ನು ಕೆಲವರಿಗೆ ಮಾಡ್ತಾ ಇರೋ ಕೆಲಸದಲ್ಲೇ ಗೌರವ, ಜವಾಬ್ದಾರಿ ಎರಡೂ ಜಾಸ್ತಿ ಆಗ್ಬಹುದು. ಮುಖ್ಯವಾಗಿ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ, ಮಾಡಿದ ಶ್ರಮಕ್ಕೆ ಕೊನೆಗೂ ಒಂದು ಗುರುತಿಸುವಿಕೆ ಸಿಗಲಿದೆ. ಇನ್ನು ಹಣಕಾಸಿನ ವಿಷಯ.
ಕಳೆದ ಕೆಲವು ದಿನಗಳಿಂದ ಇದ್ದಂತಹ ಆ ಒತ್ತಡ ಇದೆಯಲ್ಲ ಅದು ನಿಧಾನವಾಗಿ ಕಡಿಮೆ ಆಗತ್ತೆ. ಕೈಗೆ ಬಂದ ಹಣ ಕೈಯಲ್ಲಿ ನಿಲ್ತಾ ಇರ್ಲಿಲ್ಲ, ಸಾಲದ ಚಿಂತೆ ಕಾಡ್ತಾ ಇತ್ತು. ಈ ಎಲ್ಲಾ ಸಮಸ್ಯೆಗಳಿಂದ ಸ್ವಲ್ಪ ರಿಲೀಫ್ ಸಿಗತ್ತೆ. ಹಣದ ಹರಿವು ನಿಧಾನಕ್ಕೆ ಸುಲಭವಾಗಿ ಜೀವನದಲ್ಲಿ ಒಂದು ಸ್ಥಿರತೆ ಬರೋಕೆ ಶುರುವಾಗತ್ತೆ. ಕುಟುಂಬದ ವಿಚಾರಕ್ಕೆ ಬಂದ್ರೆ ಸಂಬಂಧಗಳಲ್ಲಿ ಉಂಟಾಗಿದ್ದ ಅಂತರ ನಿಧಾನವಾಗಿ ಕರಗುತ್ತೆ. ನಿಮ್ಮನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅನ್ನೋರು ಈಗ ನಿಮ್ಮ ಮೌನದ ಹಿಂದಿನ ನೋವನ್ನ ನೋಡಕ್ಕೆ ಪ್ರಯತ್ನ ಪಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾತ್ರಿಗಟ್ಲೆ ನಿದ್ದೆ ಇಲ್ದೆ ಕಳೆದ ದಿನಗಳು, ಮನಸ್ಸಿನ ಮೇಲೆ ಕೂಟಿದ್ದ ಆ ಭಾರ ಅದೆಲ್ಲ ಕಡಿಮೆಯಾಗಿ ಮನಸ್ಸಿಗೆ ಒಂದು ನೆಮ್ಮದಿ, ಒಂದು ಶಾಂತಿ ಸಿಗುತ್ತೆ. ನೋಡಿ, ಮನಸ್ಸಿನ ಒತ್ತಡ ಯಾವಾಗ ಕಡಿಮೆ ಆಗುತ್ತೋ ಆಗ ಆರೋಗ್ಯ ತಾನಾಗಿಯೇ ಸುಧಾರಿಸುತ್ತೆ. ಪರ್ವಾಗಿಲ್ಲ, ಎಷ್ಟೇ ಕಷ್ಟ ಬಂದ್ರೂ ನಾನಿದನ್ನ ದಾಟ್ಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ, ಒಂದು ಧೈರ್ಯ ಅದು ಮತ್ತೆ ಮನಸ್ಸಿನೊಳಗೆ ಗಟ್ಟಿಯಾಗುತ್ತೆ. ಕಳೆದ್ಹೋಗಿದ್ದ ತಮ್ಮನ್ನ ತಾವೇ ಮತ್ತೆ ಕಂಡ್ಕೊಳ್ಳೋ ಹಾಗಾಗುತ್ತೆ. ತಮ್ಮ ಮೇಲೆ ತಮ್ಗೆ ನಂಬಿಕೆ ಇಡೋದನ್ನ ಮತ್ತೆ ಕಲಿಯೋ ಹಾಗಾಗುತ್ತೆ. ಸರಿ, ದೈವದ ಕೃಪೆ ಜೊತೆಗಿದೆ, ಒಳ್ಳೆ ಸಮಯ ಬರ್ತಾ ಇದೆ. ಆದ್ರೆ ನಾವು ಕೂಡ ಸ್ವಲ್ಪ ಜಾಗೃತರಾಗಿರ್ಬೇಕು ಅಲ್ವಾ? ಯಾಕಂದ್ರೆ ಅದು ನಮ್ಮ ಜವಾಬ್ದಾರಿ. ಈ ಹೊಸ ಚಾಪ್ಟರ್ ಯಶಸ್ವಿಯಾಗ್ಬೇಕು ಅಂದ್ರೆ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆ ವಹಿಸೋದು ತುಂಬಾನೇ ಮುಖ್ಯ. ಮೊದಲನೇದು, ನನಗೆ ಎಲ್ಲ ಗೊತ್ತು ಅನ್ನೋ ಭಾವನೆಯನ್ನ ಸ್ವಲ್ಪ ಪಕ್ಕಕ್ಕಿಡ್ಬೇಕು. ಅಹಂಕಾರ ಬೇಡ. ಬೇರೆಯವರು ಹೇಳೋದನ್ನ ಕೇಳಿಸ್ಕೊಳ್ಳೋ ಗುಣವನ್ನ ಬೆಳೆಸ್ಕೊಳ್ಳೋದು ತುಂಬಾನೇ ಒಳ್ಳೇದು. ಎರಡನೇದು, ಮಾತಿನ ಮೇಲೆ ಹಿಡಿತ ಇರ್ಲೇಬೇಕು. ಯಾಕಂದ್ರೆ ಕೋಪದಲ್ಲಿ ಆಡೋ ಒಂದೇ ಒಂದು ಮಾತು ನಾವು ವರ್ಷಗಟ್ಲೆ ಕಷ್ಟಪಟ್ಟು ಸಂಪಾದಿಸಿದ್ದನ್ನ ಹಾಳ್ಮಾಡ್ಬಿಡ್ಬಹುದು. ಮತ್ತು ಕೊನೆಯದಾಗಿ, ಯಾರನ್ನೂ ಅತಿಯಾಗಿ ನಂಬೋಕ್ ಹೋಗ್ಬೇಡಿ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ, ಸ್ನೇಹದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಸರಿ, ಇದೆಲ್ಲದರ ಜೊತೆಗೆ ಒಂದು ತುಂಬಾನೇ ಸರಳ ಆದ್ರೆ ಅಷ್ಟೇ ಶಕ್ತಿಶಾಲಿಯಾದ ಒಂದು ಪರಿಹಾರವನ್ನ ನೋಡೋಣ. ಸಂಕ್ರಾಂತಿಯಾದ್ಮೇಲೆ ಬರುವ ಮೊದಲ 7 ದಿನಗಳು. ಈ 7 ದಿನ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಒಂದು ತಾಮ್ರದ ಲೋಟದಲ್ಲಿ ನೀರು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಅಕ್ಕಿಕಾಳು ಮತ್ತೆ ಒಂದು ಕೆಂಪು ಹೂವನ್ನ ಹಾಕಿ ಸೂರ್ಯನ ಕಡೆ ಮುಖ ಮಾಡಿ ಆ ನೀರನ್ನ ಅರ್ಘ್ಯವಾಗಿ ಅರ್ಪಿಸಿ. ಅರ್ಪಿಸುವಾಗ ಮನಸ್ಸಿನಲ್ಲೇ ನನ್ನ ಜೀವನದಲ್ಲಿರೋ ಕತ್ತಲೆ ದೂರ ಹೋಗ್ಲಿ, ಬೆಳಕು ಬರ್ಲಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಯಾವುದೇ ದೊಡ್ಡ ಮಂತ್ರ ಬೇಕಿಲ್ಲ, ಭಕ್ತಿ ಇದ್ರೆ ಸಾಕು ಅಷ್ಟೇ. ಇದಲ್ಲದೆ ನಿಮ್ಗೆ ಸಾಧ್ಯವಾದ್ರೆ ಒಂದು ದೀಪ ಹಚ್ಚಿ ಅಥವಾ ಹಸಿದಿರೋ ಯಾರಿಗಾದ್ರೂ ಸ್ವಲ್ಪ ಆಹಾರವನ್ನ ದಾನ ಮಾಡಿದ್ರೆ ಇನ್ನೂ ಒಳ್ಳೇದು. ಕೊನೆಯದಾಗಿ ಎಲ್ಲರಿಗೂ ಒಂದು ಶುಭ ಹಾರೈಕೆ. ತಮ್ಮೆಲ್ಲರ ಜೀವನದಲ್ಲಿ ಬೆಳಕು ಹೆಚ್ಚಾಗ್ತಾ ಹೋಗ್ಲಿ, ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಶ್ರಮಕ್ಕೆ ತಕ್ಕಂತಹ ಫಲ ಖಂಡಿತ ಸಿಗಲಿ. ಸೂರ್ಯನಾರಾಯಣನ ಕೃಪೆ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ಒಂದು ಮಾತ ನೆನಪಿರ್ಲಿ, ಜೀವನದಲ್ಲಿ ಯಾರೂ ಒಂಟಿಯಲ್ಲ. ಆ ದೈವಿಕ ಶಕ್ತಿ ಸದಾ ನಮ್ಮ ಕೈಹಿಡಿದು ಮುಂದೆ ನಡೆಸುತ್ತೆ. ನಮಸ್ಕಾರ.